ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲಸಗಳಾಗತ್ತೆ, ದುಡ್ಡು ಇಲ್ಲ ಅಂದ್ರೆ ಯಾವ ಕೆಲಸಗಳಾಗಲ್ಲ ಸರ್, ಆ ಥರ. ಬಟ್ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದ್ರೆ ಸರ್, ಕುದುರೆ ಥರ ಓಡ್ಬೇಕಂತಂದ್ರೆ ಕತ್ತೆ ಥರ ದುಡಿಲೇಬೇಕು ಸರ್, ಇಲ್ಲಾಂದ್ರೆ ಇಲ್ಲಿ ಆ ಆಸೆ ಬಿಟ್ಟು ಬಿಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರತಿಫಲ ಇದೆ. ಹೌದು ಹೇಳ್ತಾರೆ 100% ಸರ್. ನಿಮ್ಮ ಗುರಿ ಸರ್ ಮುಂದೆ? ಸರ್ ನನ್ನ ಗುರಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಇಂಡಸ್ಟ್ರಿಗೆ. ನಾನೇನೋ ಒಂದು 100 ಸಿನಿಮಾ ಮಾಡ್ಬೇಕಂತ ಬಂದವನಲ್ಲ, ನಾನು 10 ಸಿನಿಮಾ ಮಾಡಿದ್ರು ಎಲ್ಲರ ಮನ್ಸು ಗೆಲ್ಲಬೇಕು, ನನ್ನ ಸಿನಿಮಾಗಳು ಉಳ್ಕೋಬೇಕು ಅಂತ ಹೇಳಿ ನಾನು ಟೈಮ್ ತಗೊಂಡು ಸಿನಿಮಾಗಳು ಮಾಡ್ತಾ ಇರೋದು. ಯಾಕಂತಂದ್ರೆ ಈಗೆಲ್ಲ ತುಂಬಾ ಸಿನಿಮಾಗಳು ಬರ್ತಿದೆ, ಒಂದು ಕಮ್ಮಿ ಬಜೆಟಲ್ಲಿ ಸಿನಿಮಾಗಳು ಬರ್ತಿದೆ, ಅವೆಲ್ಲ ಸ್ಟಾಪ್ ಆಗಬೇಕು ಸರ್. ಸ್ಟಾಪ್ ಆಗಿ ಒಂದು ಒಳ್ಳೆ ಸಿನಿಮಾ ಮೂಲಕ ಫ್ಯಾಮಿಲಿ ಕುಂತು ನೋಡುವಂಥ ಸಿನಿಮಾಗಳು, ಥಿಯೇಟರ್ಗೆ ಬರುವಂಥ ಜನ ಬರುವಂಗೆ ಸಿನಿಮಾಗಳು ಮಾಡಬೇಕು. ಮೇಕಿಂಗ್ ವೈಸ್ ಆಗಿರಲಿ, ಕಂಟೆಂಟ್ ವೈಸ್ ಆಗಿರಲಿ, ಟೆಕ್ನಿಷಿಯನ್ಸ್ ವೈಸ್ ಆಗಿರಲಿ, ಒಂದು ಪ್ರೊಫೆಷನಲಿಟಿ ಅಂತ ತೋರಿಸ್ಬೇಕು. ಒಂದು ಹೊಸ ಸಿನಿಮಾಗಳ ಮೂಲಕ ಜನನ ತಲುಪಿಸ್ಬೇಕು ಅಂತ ನಂದು ಆಸೆ ಇದೆ ಸರ್. ಈ 2ನೇ ಮೂವಿ ಬಗ್ಗೆ ಈಗ ಸ್ಕ್ರಿಪ್ಟ್ ಎಲ್ಲ ಆಗಿದೆ, ಪೂಜೆ ಎಲ್ಲ ಆಗಿದೆ, ಪೋಸ್ಟರ್ ಎಲ್ಲ ಡಿಸೈನ್ ಮಾಡಿದ್ದೀರಾ, ಅದನ್ನೆಲ್ಲ ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಪ್ರೊಡ್ಯೂಸರ್ ಯಾರು ಮತ್ತೆ ಡೈರೆಕ್ಟರ್ ಯಾರು, ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ? ನಮ್ಮ ಗ್ರಂಥ ಡೈರೆಕ್ಟ್ರು ಸಂಜೀವ್ ಗವಂಡಿ ಅಂತ, ಅವರು ರಿಯಲ್ ಎಸ್ಟೇಟ್ ಅಂತ ಮಾಡಿದ್ರು ಫಸ್ಟ್ ಸಿನಿಮಾ. ಮತ್ತೆ ಅಭಿಜಿತ್ ಸರ್ಗೆ ಅಡವಿ ಕಟ್ಟೆ ಅಂತ ಮಾಡಿದ್ರು. ಅವರು ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ಡೈರೆಕ್ಟ್ರು. ಈಗ ಒಂದು ಅಂದ್ರೆ ಅವರು ಎಲ್ಲ ಚಿಕ್ಕ ಬಜೆಟ್ ಮಾಡ್ಕೊಂಡ್ ಬಂದಿರೋದು, ಇದು ಫಸ್ಟ್ ಟೈಮ್ ಅವರು ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾ ಇರೋದು. ಈ ಸಲ ಹಿಟ್ ಕೊಡ್ಲೇಬೇಕು, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂದ್ರೆ. ಅವ್ರು ನೋಡಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರ ಅಂತಂದ್ರೆ 100% ನಾನು ನಿಲ್ಲಿಸ್ತೀನಿ ಕಣೋ ಅಂತೇಳಿ ಭರವಸೆ ಕೊಟ್ಟವ್ರೆ ಡೈರೆಕ್ಟ್ರು. ಈ ಸಿನಿಮಾ ಮೂಲಕ ನಾನು ನಿಲ್ಲಿಸ್ತೀನಿ, ನೀನು ನಂಬು ಅಂತ ಹೇಳಿದ್ದಾರೆ. ಆ ನಂಬಿಕೆ ಇದೆ ಸರ್ ನನಗೆ, ಅವ್ರ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಗಣಪತಿ ಪಾಟೀಲ್ ಅಂತ ನಮ್ಮ ಬೆಳಗಾವಿದವ್ರೆ, ಉತ್ತರ ಕರ್ನಾಟಕದವ್ರೆ, ಬೆಳಗಾವಿ. ಅವರು ಒಂದು ಸಿನಿಮಾ ಮಾಡಿದ್ದಾರೆ, ಫಸ್ಟ್ ಮುಖವಾಡ ಇಲ್ಲದವನು ಅಂತೇಳಿ ಮಾಡಿದ್ದಾರೆ. ಬಟ್ ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ, ನನ್ನ ಬ್ಯಾನರ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಬರಲಿ ಅಂತೇಳಿ ಒಂದು ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಸಿನಿಮಾ ಮಾಡೋಣ ಅಂತೇಳಿ ಕಾಯ್ತಿದ್ದಾರೆ ಸರ್. ಒಂದು ಸ್ಟಾರ್ ಕಾಸ್ಟೇ ಸರ್. ಅದೇ ಈ ಸಾರಿ ತುಂಬಾ ಯಾವಾಗ ಆಗ್ಬೋದು ರಿಲೀಸ್ ಮೂವಿ, ಯಾವಾಗಾದ್ರೂ ಶೂಟ್ ಸ್ಟಾರ್ಟ್ ಆಗಿ? ಸರ್ ನೆಕ್ಸ್ಟ್ ಮಂತ್ ಆಕ್ಚುಲಿ ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ. ಎಲ್ಲ ರೆಡಿಯಲ್ಲಿದೆ, ಸಾಂಗ್ಗಳೆಲ್ಲ ರೆಕಾರ್ಡಿಂಗ್ ಆಗಿದೆ, ಎಲ್ಲ ಇದು ಪ್ಲಾನ್ ಆಗಿದೆ. ಈ ವರ್ಷ ದಸರಾಗ್ ಬರೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಅದಕ್ಕೋಸ್ಕರ ಕೆಲಸ ಎಲ್ಲ ರಿಲೀಸ್ ಆಗ್ಬಿಟ್ಟು. ಹೌದು, ತುಂಬಾ ಕಡಿಮೆ ಸಮಯದಲ್ಲಿ. ಹೌದೌದು. ಓಕೆ ಓಕೆ ಫೈನ್. ಅದೇ ಟೈಮ್ ಕಮ್ಮಿ ಇದೆ, ಅದಕ್ಕೆ ಸ್ಪೀಡ್ ವರ್ಕ್ ಮಾಡ್ತಾ ಇದೀವಿ. ಒಟ್ಟು ಈ ವರ್ಷ ದಸರಾಗ್ ಬರಲೇಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಈ ಸಿನಿಮಾ 2 ವರ್ಷದಿಂದ ಪ್ಲಾನ್ ಮಾಡ್ಕೊಂಡು ಬರ್ತಾ ಇರೋದು. ಕಾನ್ಸೆಪ್ಟ್ ಚೇಂಜ್ ಮಾಡಿ 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 ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ನೀವು ಬೆಂಗಳೂರಿಗೆ ಬಂದಾಗ ಏನೇನು ಅನುಭವಿಸಿದ್ರಿ, ಈಗ ಹೆಂಗಿದೆ ಜೀವನ? ಸರ್ ಬೆಂಗಳೂರು ಬಂದಾಗ ಫಸ್ಟು ತುಂಬ ಜನ ಏರಿಸಿದ್ರು ಸರ್. ಏನೋ ಒಂದು ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀನು ಏನು ಮಾಡ್ತೀಯಾ ಅಂತ ತುಂಬ ಜನ ಹೇಳಿದವರಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ ಸರ್, ಯಾರೊಬ್ಬ ಈಗ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಹೇಳಿದ್ದಾರೆ, ನಾನೇನು ದೊಡ್ಡ ಮಾತಲ್ಲ. ಬಟ್ ನೀನೇನು ಆಗ್ತೀಯಾ, ಚಾನ್ಸೇ ಇಲ್ಲ ಇಲ್ಲಿ. ಯಾಕಂದರೆ ಅವ್ರದ್ದು ತಪ್ಪಲ್ಲ ಆ್ಯಕ್ಚುಲಿ. ಯಾಕಂದರೆ ಇಂಡಸ್ಟ್ರಿ ದೊಡ್ಡ ಸಮುದ್ರ, ಈ ಸಮುದ್ರದಲ್ಲಿ ನೀನು ಮುತ್ತಾಗ್ತೀಯಾ ಅಂತಂದರೆ ಯಾರು ನಂಬಲ್ಲ. ಕೆಲವೊಬ್ರು ಮಾತ್ರ ಕೆಲವರು ಮಾತ್ರ ಮುತ್ತಾಗ್ತಾರೆ. ಅದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಹೇಳ್ತಿದ್ರೇನೋ, ನಾನು ಅವ್ರನ್ನ ಏನು ನಿರ್ಲಕ್ಷ್ಯ ಮಾಡಲ್ಲ. ಬಟ್ ಇದನ್ನು ಸ್ಟಾಪ್ ಮಾಡಬೇಕು ಸರ್ ಎಲ್ಲರೂ. ಯಾಕಂದರೆ ಒಬ್ಬ ಕಲಾವಿದನಿಗೆ ಕಲೆ ಇತ್ತಂದರೆ ಎಲ್ಲರೂ ಬೆಳೀತಾರೆ. ಈ ಏಳ್ಸೋದೊಂದು ಬಿಡಬೇಕು. ತುಂಬ ಜನ ನೋಡಿದ್ದೀನಿ ನಾನು, ಕೆಲವೊಬ್ರು ಡೈರೆಕ್ಟರ್ಗಳು ನಿನ್ನ ಹೀರೋ ಮಾಡ್ತೀನಿ, ಪ್ರೊಡ್ಯೂಸರ್ ತೊಗೊಂಬ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ತೊಗೊಂಬಂದ್ರೆ ನೀನು ಹೀರೋ ಮಾಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಬಿಡಬೇಕು. ಫಸ್ಟು ಒಬ್ಬ ಕಲಾವಿದ ಆ ಸಬ್ಜೆಕ್ಟ್ಗೆ ಸೂಟೇಬಲ್ ಇದ್ದಾನೆ ಅಂತಂದರೆ ಮಾತ್ರ ಅವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀನು ಪ್ರೊಡ್ಯೂಸರ್ ತಂದು ಕೊಟ್ಟರೆ ಹೀರೋ ಮಾಡ್ತೀನಿ ಆ ಥರ ಹೇಳಿದರೆ ಇಲ್ಲಿ ಸಿನಿಮಾಗಳಾಗಲ್ಲ ಸರ್. ಈ ಸ್ಕ್ರಿಪ್ಟಿಗೆ ನೀನು ಸೂಕ್ತ ಇದೆಯಾ, ಪಕ್ಕಾ ವರ್ಕ್ ಆಗ್ತೀಯಾ ಅಂತಂದರೆ ಮಾತ್ರ ಅವನ್ನ ಆ ಥರ ರೆಡಿ ಇರಬೇಕು. ಒಬ್ಬ ಕಲಾವಿದ ಯಾವ ಥರ ಅಂದರೆ ಒಂದು ಸ್ಕ್ರಿಪ್ಟ್ ತರ್ಕಂಗೆ ರೆಡಿ ಇರಬೇಕು, ಇಲ್ಲ ಸ್ಕ್ರಿಪ್ಟ್ ಅವ್ನು ತಕ್ಕಂಗೆ ರೆಡಿ ಇರಬೇಕು. ಈ ಥರ ಮಾಡಿದ್ರೆ ಕೆಲಸ ಆಗುತ್ತೆ ಸರ್. ಸೊ ಈಗ ಬ್ಯಾಂಗ್ಳೂರಲ್ಲಿ ಒಬ್ಬರೇ ನೀವಿದ್ದೀರಾ? ಹೌದೌದು. ಪ್ರಾಕ್ಟೀಸ್ ಮಾಡ್ತೀರಾ? ಫೈಟಿಂಗು, ಸಾಂಗ್ಸು ಅದನ್ನೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ನೀವು? ಸರ್ ಈಗ ಸಿನಿಮಾಗಳು ಸ್ಟಾರ್ಟ್ ಆದರೆ ಅವರೇ ಡೈರೆಕ್ಟರ್ಗೆ ಕಳಿಸ್ತಾರೆ ಈ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ. ಮತ್ತು ಫೈಟ್ ಮಾಸ್ಟ್ರು ಅವರೇ ರಿಹರ್ಸಲ್ ಮಾಡಿಸ್ತಾರೆ. ಫೈಟ್ಗಳು ಅವರೆಲ್ಲ ರೆಡಿ ಮಾಡಿಕೊಂಡ್ರೆ ಅಲ್ಲೇ ಕಳಿಸ್ತಾರೆ. ಅವರು ಸ್ಪಾಟ್ಗೆ ಕರೆಸಿ ಫೈಟ್ಗಳು ಕಲಿಸ್ತಾರೆ. ಈ ಥರನೇ ಮಾಡ್ತಾರೆ ಸರ್ ಎಲ್ಲ ಡೈರೆಕ್ಟರ್ಗಳು. ಈಗ ನಿಮ್ಮ ಥರ ಒಂದು ಹುಡುಗ, ರಾ ಹುಡುಗ, ಓಕೆ,
ಇಂಡಸ್ಟ್ರಿಗೆ ಬಂದು ನಾನು ಹೀರೋ ಆಗಬೇಕು ಅಂದ್ಕೊಂಡು ಕನ್ಸು ಕಟ್ಕೊಂಡಿರೋ ಹುಡುಗನಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ರಾ ಒಂದು ಅವನಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಮುಖದಲ್ಲಿ ರಾ ಇದ್ರೇ ಇಲ್ಲಿ ಕೆಲಸ ಆಗಲ್ಲ. ಫಸ್ಟ್ ಆ್ಯಕ್ಟಿಂಗ್ ಚೆನ್ನಾಗಿರಬೇಕು. ಇನ್ನೊಂದು ಡೈಲಾಗ್ಗಳು, ಡೈಲಾಗ್ ಈಗ ನಮ್ಮ ಡೈರೆಕ್ಟರ್ ಡೈಲಾಗ್ ಕೊಡ್ತಾರಂತಂದರೆ, ಈಗ ಒಂದು ಲೈನ್ ಡೈಲಾಗ್ ಕೊಡ್ತಾರಂತಂದರೆ ಸುಮ್ಮನೆ ಡೈಲಾಗ್ ಹೇಳೋದಲ್ಲ, ಆ ಡೈಲಾಗ್ನ ನಾನು ಯಾವ ಥರ ಉಪಯೋಗ ಮಾಡ್ಕೋತೀನಿ ಸ್ಕ್ರೀನಲ್ಲಿ ಅನ್ನೋದು ಅವ್ನು ತಿಳ್ಕೊಂಡಿರ್ಬೇಕು. ಕ್ಯಾಮ್ರಾನ ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಿರಬೇಕು. ಮತ್ತು ಪ್ರತಿಯೊಂದು ನವರಸಗಳನ್ನ ಕಲ್ತು ಬರಬೇಕು ಸರ್. ಒಬ್ಬ ರಾಗ್ ನಿಲ್ಲಬೇಕು ಅಂತಂದರೆ ಒಬ್ಬ ನವರಸಗಳನ್ನ ಕಲಿತು ಇಂಡಸ್ಟ್ರಿಗೆ ಬರಬೇಕು ಹೊಸಬರು ಬಂದರೆ. ಅಂದರೆ ತರಬೇತಿ ಇಟ್ಕೊಂಡೇ ಬರಬೇಕು. ಹೌದು ಸರ್. ಸುಮ್ಮನೆ ಹಾಗೆ ಕನಸು ಕಟ್ಕೊಂಡು ಯಾರನ್ನ ಒಬ್ಬನ ನೋಡಿಬಿಟ್ಟು ನಾನು ಯುವ ಭಾಯ್ನ ನೋಡಿದೆ, ನಾಳೆ ನಾನು ಯುವ ಭಾಯ್ ಆಗಕ್ಕೆ ಅಂಥೇಳಿ ನಾಳೆ ಬರಬಾರ್ದು. ಅವನು ಯುವ ಭಾಯ್ ಆಗ್ಬೇಕಾದ್ರೆ ಯುವ ಭಾಯ್ ಹಿಂದೆ ಕಷ್ಟಗಳನ್ನ ನೋಡಿ ಬರ್ಬೇಕು. ಹೌದೌದು. ಈಗ ಯುವ ಭಾಯ್ ಅಂತ ಈಗ ನನಗೆ ಏನೋ ಈಗ ಭಾಯ್ ಸಿನಿಮಾ ಮಾಡಿದ್ದೀನಿ ಅಂತಂದ್ರೆ ಅದ್ರಲ್ಲಿ ನನ್ನ ಹಿಂದೆ ತುಂಬಾ ಜರ್ನಿ ಇದೆ ನಂದು. ಆ ಜರ್ನಿನ ಯಾರು ನೋಡಿರಲ್ಲ, ಯುವ ಭಾಯ್ನ ಅಷ್ಟೇ ನೋಡಿರ್ತಾರೆ ಸ್ಕ್ರೀನಲ್ಲಿ. ಬಟ್ ಆ ಜರ್ನಿನ ಅದು ಥಿಯೇಟ್ರಲ್ಲಿ ತರಕ್ಕಾಗಲ್ಲ ಸರ್. ಬಟ್ ಫಸ್ಟ್ ಅದನ್ನ ತಿಳ್ಕೊಬೇಕು. ಒಬ್ಬ ಈಗ ನೋಡಿ ನಾವು ರಾಕಿ ಬಾಯ್ನೇ ಈಗ ಇವತ್ತು ಮೆರೆಸ್ತಾ ಇದೀವಿ ಅಂತಂದ್ರೆ ಅವ್ರ ಜರ್ನಿ ಯಾವ ರೇಂಜಿಗೆ ಇರುತ್ತೆ, ಯಾವ ರೇಂಜಿಗೆ ಅವ್ರ ಸೀರಿಯಲ್ ಮಾಡ್ತಿದ್ರು ಅವಾಗ. ಇವಾಗ ರಾಕಿಂಗ್ ಸ್ಟಾರ್ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ಗೆ ಎಲ್ಲರಿಗೂ ನಿದ್ದೆ ಕೆಡಿಸ್ಬಿಟ್ಟಿದ್ದಾರೆ. ಬಟ್ ಅವ್ರ ಶ್ರಮ ಎಷ್ಟಿದೆ. ಬದೇ ಒಂದು ಟಾಕ್ಸಿಕ್ ಮಾಡ್ಬೇಕಂತಂದ್ರೇನೆ ಎಷ್ಟು ದೇಶ ಸುತ್ತಾಡಿದ್ದಾರೆ ಅವರು. ಯಾರು ಅವಾಗ ಸುತ್ತಾಡ್ಕೊಂಡ್ ಬಂದು ಸಿನಿಮಾ ಬಗ್ಗೆ ಸಿನಿಮಾ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಒಂದು ಲೇಡಿಗೆ ಡೈರೆಕ್ಷನ್ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಅವ್ರ ಶ್ರಮ ಎಷ್ಟಿರ್ಬೋದು. ಆತರ ಸರ್ ಈಗ ನಾನು ಎಷ್ಟು ಅವ್ರು ಇನ್ಸ್ಪೈರ್ ತಗೋತೀನಿ ಅಂತಂದ್ರೆ ಅವ್ರ ಶ್ರಮನ ಫಸ್ಟ್ ನೋಡ್ಲೇಬೇಕಾಗತ್ತೆ ನಾನು. ಅವ್ರ ಈಗ ಇಂಡಸ್ಟ್ರಿ ಎಲ್ಲರನ್ನೂ ರೂಲ್ ಮಾಡ್ತಿದ್ದಾರೆ ಅವರು, ಅವ್ರನ್ನ ರೋಲ್ ಮಾಡಲಾಗ ತಗೋಬೇಕು ಅಷ್ಟೇ. ಯಾಕೆಂದ್ರೆ ನಿಮ್ಗೂ ಅವ್ರಿಗೂ ಯಶ್ ಅವ್ರಿಗೂ ಮತ್ತೆ ನಿಮ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದೌದು. ಕಾಲಘಟ್ಟನೂ ಡಿಫ್ರೆನ್ಸ್, ಟೈಮಿಂಗು ಡಿಫ್ರೆನ್ಸ್ ಇದೆ, ಟೆಕ್ನಾಲಜಿನೂ ಡಿಫ್ರೆನ್ಸ್ ಆಗಿದೆ. ಸೊ ತುಂಬಾ ಡಿಫ್ರೆನ್ಸ್ ಆಗಿರೋದ್ರಿಂದ ಈಗ ಯಶ್ ಅವ್ರು ಬಂದಾಗ ಅದು ಬೇರೆ ಥರದ ಒಂದು ಇಂಡಸ್ಟ್ರಿ ಇತ್ತು. ಇವತ್ತಿನ ಇಂಡಸ್ಟ್ರಿ ಬೇರೆ ಇದೆ. ಸೊ ಈಗ ನೆಕ್ಸ್ಟ್ ನೀವು ಮತ್ತೆ ಈಗ ಬರೋ ಈಗ ಏನಿಲ್ಲ ಅಂದ್ರೆ ಒಂದು 5-10 ವರ್ಷ ನಿಮ್ಮ ಥರ ಒಂದು ಹುಡುಗ ಬರಬೇಕು ಅಂತಂದ್ರೆ ಅವ್ನಿಗೊಂದು ಗ್ಯಾಪ್ ಬರುತ್ತೆ. ಅಲ್ಲಿವರೆಗೆ ಮತ್ತೆ ಟೆಕ್ನಾಲಜಿ ಚೇಂಜ್ ಆಗಿರೋದು. ಆಗ ಯಶ್ ಅವ್ರು ಬಂದಾಗ OTT ಇರಲಿಲ್ಲ. ಹೌದು ಸರ್. ಆಮೇಲೆ ಎಲ್ಲರೂ ಚಂದನ ಟಿವಿನಲ್ಲಿ ಅಥವಾ ಉದಯ ಟಿವಿನಲ್ಲಿ, GTVನಲ್ಲಿ ಟಿವಿಗಳಲ್ಲೇ ನೋಡೋರು, ಥಿಯೇಟರ್ನಲ್ಲೇ ನೋಡೋರು. ಹೌದು. ಈಗ OTTಗಳು ಬಂದಿದೆ, ಅಮೆಝಾನ್ ಪ್ರೈಮ್ ಬಂದಿದೆ, ಅದೆಲ್ಲ ಬಂದಿದೆ, ಹೊಸದಾಗಿ ಬಂದಿದೆ. ಸೊ ಈಗ ಕಾಲಘಟ್ಟ ಚೇಂಜ್ ಆಗಿದೆ. ನೆಕ್ಸ್ಟ್ ಮತ್ತೆ ಏನಾದ್ರು ಹೊಸದು ಬರ್ಬೋದು. ಅಲ್ಲ ಬರುತ್ತೆ ಸರ್. ಯಾಕಂದ್ರೆ ಮಿನಿ ಥಿಯೇಟರ್ಗಳು ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಈಗ. ಯಾಕಂದ್ರೆ ಈಗ ಜನ ಥಿಯೇಟರ್ಗೆ ಬರೋದೇ ಬಿಡ್ತಾರೆ. ಯಾಕಂದ್ರೆ ಈಗ OTT ಬಂದಿದೆ ಅಂದ್ಮೇಲೆ ಈಗ ಸುಮ್ಮನೆ ಥಿಯೇಟರ್ಗೆ ಹೋಗೋದು ಅಂತೇಳಿ ಮಿನಿ ಥಿಯೇಟರ್ ಮಾಡ್ಕೊಂಡ್ ಬಿಡ್ತಾರೆ ಮನೆಯಲ್ಲಿ. ಅದು ಬರುತ್ತೆ ಸರ್ ಇನ್ನೊಂದು 15-20 ವರ್ಷ. ಅಲ್ಲಿವರೆಗೂ ಮೋಸ ಇಲ್ಲ. ಬಟ್ ಅದು ಒಂದು 15 ವರ್ಷ ಆದ್ಮೇಲೆ ಮಿನಿ ಥಿಯೇಟರ್ಗಳು ಬರ್ಬೋದು. ಇಲ್ಲ, ಆಲ್ರೆಡಿ ನಾನು ಕೇಳಿದ್ದೀನಿ, ನಾನು ಎಲ್ಲೋ ಓದಿದ್ದೆ. ಓಕೆ. 2030 ಒಳಗಡೆ ಪ್ರತಿ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರೂ ಥಿಯೇಟರ್ನಲ್ಲೇ, ತುಂಬ ಕಡಿಮೆ ಜನ ಮಲ್ಟಿಪ್ಲೆಕ್ಸ್ಗೆ ಹೋಗೋದು ಮತ್ತು ಥಿಯೇಟರ್ಗಳಿಗೆ ಹೋಗೋದು, ಮತ್ತು ಎಲ್ಲೋ ಜಾಸ್ತಿ ಜನ ಮನೆಯಲ್ಲೇ ಆನ್ಲೈನಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟರು. ಆ ವಿರುದ್ಧವಾಗಿ ಅಮೀರ್ ಖಾನ್ ತಮ್ಮ ಮೂವಿನ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ ಆರಾಮಾಗಿ ಅಂತ. ನೋಡ್ಕೊಳ್ಳಿ. ಅವ್ರು ಯಾಕೆ ಕಷ್ಟ ಪಡ್ತೀರಾ, ಥಿಯೇಟ್ರಿಗೆ ಬಿಡಲೇ ಇಲ್ಲ ಮೂವಿ. ಓಕೆ. ಶೂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲೇ ಬಿಟ್ಬಿಟ್ಟಿದ್ದಾರೆ.